ಚೈತ್ರ ಹುಣ್ಣಿಮೆ ಅಥವಾ ಹನುಮಾನ್ ಜಯಂತಿ ಯಾವ ದಿನ ಬಂದಿದೆ, ಹುಣ್ಣಿಮೆ ತಿಥಿ ಆರಂಭ ಯಾವಾಗ, ಮುಕ್ತಾಯ ಯಾವಾಗ, ಯಾವ ಸಮಯಕ್ಕೆ ಪೂಜೆ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆವರೆಗೂ ವಿಡಿಯೋ ನೋಡಿ. ಅತ್ಯಂತ ಶಕ್ತಿಶಾಲಿ ಚೈತ್ರ ಹುಣ್ಣಿಮೆ ಅಥವಾ ಹನುಮಾನ್ ಜಯಂತಿ ಆಚರಣೆ 2ನೇ ತಾರೀಕು ಗುರುವಾರ ಹುಣ್ಣಿಮೆ ಆಚರಣೆ ಮಾಡಬೇಕಾಗುತ್ತದೆ. ಹುಣ್ಣಿಮೆ ಆರಂಭ ಆಗುವುದು ಯಾವಾಗ ನೋಡೋಣ. 1ನೇ ತಾರೀಕು ಬುಧವಾರ ಬೆಳಗ್ಗೆ 7 ಗಂಟೆ 8 ನಿಮಿಷಕ್ಕೆ ಹುಣ್ಣಿಮೆ ಆರಂಭವಾಗುತ್ತದೆ. ಮರುದಿನ ಬೆಳಗ್ಗೆ 7 ಗಂಟೆ 42 ನಿಮಿಷಕ್ಕೆ ಹುಣ್ಣಿಮೆ ಮುಕ್ತಾಯವಾಗುತ್ತದೆ. ಇವಾಗ ಹೆಚ್ಚಿನ ಪ್ರಮಾಣದಲ್ಲಿ ಹುಣ್ಣಿಮೆ ಬಂದಿರೋದು 1ನೇ ತಾರೀಕು ಬುಧವಾರನೇ ಆಗಿರಬಹುದು. ಆದರೂ ಬುಧವಾರ ಹುಣ್ಣಿಮೆ ಬಂದಿರುವಾಗ ಸೂರ್ಯ ಉದಯ ಆಗಿರುವುದಿಲ್ಲ. ಅದೇ ಕಾರಣಕ್ಕಾಗಿ ನಾವು ಹುಣ್ಣಿಮೆ ಗುರುವಾರ ಸೂರ್ಯ ಉದಯ ಆಗಿರುತ್ತದೆ. ಅದೇ ಕಾರಣಕ್ಕಾಗಿ ನಾವು ಗುರುವಾರನೇ ಚೈತ್ರ ಹುಣ್ಣಿಮೆ ಮತ್ತು ಹನುಮಾನ್ ಜಯಂತಿ ಆಚರಣೆ ಮಾಡಬೇಕಾಗುತ್ತದೆ. ಯಾವ ಸಮಯಕ್ಕೆ ಪೂಜೆ ಮಾಡಬೇಕು ನೋಡೋಣ. ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು. ಯಾಕೆಂದರೆ ಹುಣ್ಣಿಮೆ ಮುಕ್ತಾಯ ಬೆಳಗ್ಗೆ ಬೇಗನೆ ಆಗುತ್ತದೆ. ಅದೇ ಕಾರಣಕ್ಕಾಗಿ ನಾವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸಿಕೊಳ್ಳಬೇಕು. ಸಾಧ್ಯವಾಗಿಲ್ಲ ಎಂದರೆ ಹುಣ್ಣಿಮೆ ತಿಥಿ ಮುಗಿಯುವುದರ ಒಳಗೆ ಪೂಜೆಯನ್ನು ಮುಗಿಸಿಕೊಳ್ಳಬೇಕು. ಮತ್ತು ಈ ಸಮಯಕ್ಕೂ ಸಾಧ್ಯವಾಗಿಲ್ಲ ಪೂಜೆ ಮಾಡೋದಕ್ಕೆ ಎಂದರೆ ರಾಹು ಕಾಲ ಒಂದು ಬಿಟ್ಟು ಯಾವ ಸಮಯದಲ್ಲಾದರೂ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಹುಣ್ಣಿಮೆ ಪೂಜೆ ಹೇಗೆ ಮಾಡಬೇಕೆಂದರೆ ಪ್ರತಿ ತಿಂಗಳು ಹುಣ್ಣಿಮೆ ಪೂಜೆ ನೀವು ಹೇಗೆ ಮಾಡುತ್ತೀರೋ ಅದೇ ರೀತಿ ಹುಣ್ಣಿಮೆ ಪೂಜೆಯನ್ನು ಮಾಡಿಕೊಳ್ಳಬೇಕು. ಆದರೆ ಹನುಮಾನ್ ಜಯಂತಿ ಬಂದಿರೋ ಸಲುವಾಗಿ ಆಂಜನೇಯ ಪೂಜೆಯನ್ನು ಮಾಡಬೇಕಾಗುತ್ತದೆ. ಪೂಜೆ ಹೇಗೆ ಮಾಡಬೇಕೆಂದರೆ ಆಂಜನೇಯನಿಗೆ ವೀಳ್ಯದೆಲೆ ಹಾರವನ್ನು ಹಾಕಿದರೂ ನೀವು ಅಂದುಕೊಂಡಿರೋ ಕೆಲಸ ಬೇಗನೆ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ಸಾಧ್ಯವಾದರೆ ಹುಣ್ಣಿಮೆ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಂದರೂ ತುಂಬಾ ಒಳ್ಳೆಯದು. ಬೆಳಗ್ಗೆ ಅಥವಾ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರಬಹುದು. ಸಾಧ್ಯವಾದರೆ ಈ ದಿನ ಹನುಮಾನ್ ಜಯಂತಿ ದಿನ ಹನುಮಾನ್ ಚಾಲಿಸವನ್ನು ಹೇಳಬೇಕು. ಮಕ್ಕಳ ಕೈಯಿಂದನೂ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ತುಂಬಾ ಒಳ್ಳೆಯದು. ಚೈತ್ರ ಹುಣ್ಣಿಮೆ ಅಥವಾ ಹನುಮಾನ್ ಜಯಂತಿ ಯಾವ ದಿನ ಬಂದಿದೆ, ಯಾವ ಸಮಯಕ್ಕೆ ಪೂಜೆ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಚೈತ್ರ ಹುಣ್ಣಿಮೆ ಹನುಮಾನ್ ಜಯಂತಿ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.